ಸ್ನೇಹಿತರೆ ನಮಸ್ಕಾರ. ಯೂಶಲಿ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆ ಕೊಬ್ಬರೆಣ್ಣೆ ಕುಡಿಯೋಕೆ ಹೇಳಿರ್ತೀವಿ. ಖಾಲಿ ಹೊಟ್ಟೆ ಕೊಬ್ಬರೆಣ್ಣೆ ಕುಡಿಯೋಕೆ ಹೇಳಿದಾಗ ಬೇದಿ ಆಗುತ್ತೆ, ಲೂಸ್ ಮೋಷನ್ ತರ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆ ತರ ಆಗ್ತಿತ್ತಲ್ವಾ ಸ್ಟಾರ್ಟಿಂಗ್ ಅಲ್ಲಿ? ಆಮೇಲೆ ನಾವೇನ್ ಹೇಳಿದ್ರಿ? ಆಮೇಲೆ ನೀವು ಒಂದ್ ಚಮಚದಿಂದ ಶುರು ಮಾಡಿದ್ರಲ್ಲ, ಆಮೇಲೆ ಮಾಡಿದಾಗ ಪರವಾಗಿಲ್ಲ. ಸ್ಲೋಲಿ ಮಾಡಿ. ಇವಾಗ ಎಷ್ಟು ತಗೊಂತ ಇದೀರಾ? 2.5 ಚಮಚ. ಇವಾಗ ಮೋಷನ್ ಹೆಂಗಿದೆ? ಇವಾಗ ಬೇದಿ ಆಗ್ತಾ ಇದೆಯಾ? ಇವಾಗ ಏನ್ ಬೇದಿ ಆಗ್ತಾ ಇಲ್ಲ? ನಾಳೆ ಬೆಳಗ್ಗೆ ಆಗೋದು. ಕರೆಕ್ಟ್. ಸೊ ಸ್ನೇಹಿತರೆ, ಮೇನ್ಲಿ ಇದು ಏನಂದ್ರೆ ಖಾಲಿ ಹೊಟ್ಟೆಗೆ 2 ಚಮಚ ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ ತಗೊಳ್ಳಿ ಅಂತ ಹೇಳಿರ್ತೀವಿ. ಅದು ಕನ್ಸ್ಯೂಮ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಬಾಡಿಲಿ ತುಂಬಾ ಡಿಟಾಕ್ಸಿಫಿಕೇಷನ್, ಲೈಕ್ ಕರಳಲ್ಲಿ ತುಂಬಾ ಟಾಕ್ಸಿನ್ಸ್ ಜಾಸ್ತಿ ಇರುತ್ತೆ, ಹಳೆ ಡೆಬ್ರೀಸ್ ಎಲ್ಲ ಇರುತ್ತೆ. ಅದು 22 ಅಡಿ ಉದ್ದ ಇದೆ ಕರಳು, ಇಲ್ಲಿಂದ ಆ ಕಡೆ ಈ ಕಡೆಯಿಂದ ಆ ರೋಡ್ ಕ್ರಾಸ್ ಮಾಡೋವರೆಗೂ. ಸೊ ಅದು ನನಗೆ ಕುಡಿದಾಗ ಮೋಷನ್ ಜಾಸ್ತಿ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ನಿಮಗೆ ಮೋಷನ್ ಆಯ್ತು ಅಂತಂದ್ರೆ ಸಡನ್ ಆಗಿ ನಿಲ್ಲಿಸ್ಬೇಡಿ ಕೊಬ್ಬರೆಣ್ಣೆ. ಜಸ್ಟ್ ಒಂದು ಈಗ 2 ಚಮಚ ತಗೊಂತಿದಾರೆ ಅಂದ್ರೆ 25% ಬಂದ್ಬಿಡಿ, ಅಂದ್ರೆ 1/4 ಚಮಚಕ್ಕೆ ಬನ್ನಿ, 1/4 ಚಮಚ ಕುಡೀರಿ. ಆಮೇಲೆ ಅದು ಸ್ಲೋಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹಾಫ್ ಟೀ ಸ್ಪೂನ್, ದೆನ್ 3/4, ದೆನ್ 1, ಆಮೇಲೆ 1/4, 1/2, 1/3, 2/2, 3ವರೆಗೂ ತಗೋಬೋದು. ಅಪ್ ಟು ಡೈಲಿ 10 ml ವರೆಗೂ ನೀವು ತಗೋಬಹುದು. ಬೆಸ್ಟ್ ನಾನು ಹೇಳೋದು ಬಂದು, ನೀವು ಯಾವ ತರ ಕೊಬ್ಬರಿ ಯೂಸ್ ಮಾಡಿ, ಅದು ಎತ್ತಿನ ಗಾಣದಲ್ಲಿ ಮರದ ಗಾಣದಲ್ಲಿ ಮಾಡಿರುತ್ತಾ ಅಂತಿದ್ರು ಮೇಡಮ್. ಎಸ್ ಹೌದೌದು. ಅದು ಕೋಲ್ಡ್ ಪ್ರೆಸ್ಡ್ ಅಂತಂದ್ರೆ ಅದನ್ನ ಬಿಸಿ ಆಗದಂಗೆ ಬರುತ್ತೆ. ಸೊ ಆ ತರ ತಗೋಬಹುದು. ಇನ್ನೂ ಅದಕ್ಕಿಂತಾನು ಬೆಸ್ಟ್ ಅಂದ್ರೆ ಅದು ಗೊತ್ತಾ? ಅಲ್ಲ, ಎತ್ತಿನ ಗಾಣದಲ್ಲ. ಅದಕ್ಕಿಂತಾನು ಬೆಸ್ಟ್ ಅಂತಂದ್ರೆ ಆ ತೆಂಗಿನ ಹಾಲಲ್ಲಿ, ಹಸಿ ತೆಂಗಿನಕಾಯಿ ಹಾಲಲ್ಲಿ ಅದನ್ನ ಫ್ರೀಜರ್ ಅಲ್ಲಿ ಇಟ್ಬಿಟ್ಟು ಹಾಲು ತೆಗಿತಾರೆ. ಅದನ್ನ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಕರೀತಾರೆ. ಅದನ್ನು ಇನ್ನು ಇದಕ್ಕಿನ್ನ ಒಳ್ಳೇದು. ಆ ಸಿಕ್ಕರೆ ನೋಡಿ, ಇಲ್ಲ ಮನೇಲಿ ನೀವು ಮಾಡ್ಕೊಂಡ್ರೆ ಮಾಡ್ಕೋಬಹುದು. ತೆಂಗಿನಕಾಯಿ ತಂದು ಮಿಕ್ಸಿ ಮಾಡಿ ಅದನ್ನ ಹಾಲು ತೆಗಿರಿ, ಹಾಲನ್ನ ಫ್ರೀಜರ್ ಅಲ್ಲಿ ಇಡಿ, ಒಂದು 1 ಡೇ ಅಲ್ಲಿ ಅರ್ಧ ದಿನ ಫ್ರೀಜರ್ ಇಡಿ. ಅದು ನಿಮ್ಗೆ ಎಣ್ಣೆ ಸಪರೇಟ್ ಆಗುತ್ತೆ, ಇದು ತೆಂಗಿನಕಾಯಿ ಇದು ಸಪರೇಟ್ ಆಗುತ್ತೆ. ಅದು ಬಂದಿರ್ತಾರೆ ಎಣ್ಣೆ ಸಪರೇಟ್, ಅದನ್ನ ನೀವು ತಗೋಬಹುದು. ಇಲ್ಲ ಬಿಸಿ ಏನ್ ಬೇಡ, ಜಸ್ಟ್ ಫ್ರೀಜರ್ ಇಟ್ರೆ ಅದು ನಿಮಗೆ ಸಪರೇಟ್ ಆಗಿಬಿಡುತ್ತೆ. ಒಂದು 6 ಅವರ್ ಫ್ರೀಜರ್ ಇಡಿ, ಫ್ರಿಜ್ ಇದ್ರೆ ಸಪರೇಟ್ ಆಗುತ್ತೆ. ಅದನ್ನ ಮಾತ್ರ ಆಯಿಲ್ ತಗೊಂಡು ಎವ್ರಿ ಡೇ 2 ಚಮಚ ಕುಡಿತಾವೆ. ಅದು ಆಕ್ಚುಲಿ ಜಾಸ್ತಿ ಪವರು ಕೋಕೋನಟ್, ವರ್ಜಿನ್ ಕೋಕೋನಟ್. ಈ ತರ ಸ್ನೇಹಿತರೆ. ಸೊ ಕೋಕೋನಟ್ ಆಯಿಲ್ ಖಾಲಿ ಹೊಟ್ಟೆಗೆ ತಗೋಬಹುದು. ನಿಮ್ಮ ಬಾಡಿಯ ಇದನ್ನ ನೋಡ್ಕೊಂಡ್ಬಿಟ್ಟು, ಲೈಕ್ ಕೆಪಾಸಿಟಿ ನೋಡ್ಕೊಂಡ್ಬಿಟ್ಟು ಸ್ಲೋಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ.